ಓಂ ಪರಮತಃ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಅಂತ 3ನೇ ಅಧ್ಯಾಯದ 2ನೇ ಪಾದದ 32ನೇ ಸೂತ್ರ ಇದು. ಆ ಸೂತ್ರದ ಹಿನ್ನೆಲೆಯನ್ನ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯ 50ನೇ ಗದ್ಯ ಭಾಗದಲ್ಲಿ ವಿವರಿಸ್ತಾ ಇದ್ದಾರೆ. ಎತ್ತು ಈಶ್ವರ ಜ್ಞಾನಾಧಿಕಂ ಅಂತ ಈ ಮಾತಿನಿಂದ ಅದರ ಅಭಿಪ್ರಾಯ ಹೀಗಿದೆ. ಈ ಭಗವಂತನ ಜ್ಞಾನ, ಸುಖ, ಕ್ರಿಯಾ ಇತ್ಯಾದಿ ಎಲ್ಲವೂ ಕೂಡ ಅಲೌಕಿಕ ಅಂತ ನೀವು ಪ್ರತಿಪಾದಿಸಿದಿರಿ. ಆದ್ರೆ ಅದು ಲೌಕಿಕ ಜ್ಞಾನಾನಂದಾದಿಗಳಂತೆ ಅದು ಕೂಡ ಆಯಾ ಶಬ್ದದಿಂದಲೇ ವಾಚ್ಯ. ಭಗವಂತನ ಜ್ಞಾನ ಅಲೌಕಿಕ ಆದರೂ ಕೂಡ ಅದನ್ನ ಜ್ಞಾನವನ್ನು ಜ್ಞಾನ ಅಂತಾನೆ ಹೇಳ್ತಾರೆ, ಆನಂದವನ್ನು ಆನಂದ ಅಂತಾನೆ ಹೇಳ್ತಾರೆ. ವಿಜ್ಞಾನಂ ಆನಂದಂ ಬ್ರಹ್ಮ ಇತ್ಯಾದಿನ ಇದು ತೈತ್ರಿಯ ಉಪನಿಷತ್ತಿನ ಮಂತ್ರ. ಆ ಭಗವಂತನ ಜ್ಞಾನವನ್ನ ವಿಜ್ಞಾನ ಎಂಬ ಶಬ್ದದಿಂದಲೇ ಹೇಳಿದ್ದಾರೆ, ಅವನ ಆನಂದವನ್ನ ಆನಂದ ಎಂಬ ಶಬ್ದದಿಂದಲೇ ಹೇಳಿದ್ದಾರೆ. ಲೌಕಿಕ ಜ್ಞಾನಾದಿಗಳಂತೆ, ಲೌಕಿಕವಾದ ಜ್ಞಾನ ಆನಂದಗಳಂತೆ ಇದು ಭಗವಂತನ ಜ್ಞಾನ, ಜ್ಞಾನ ಶಬ್ದ ವಾಚ್ಯವೇ ಆಗಿದೆ. ಆನಂದವೂ ಕೂಡ ಆನಂದ ಶಬ್ದವೇ ಆನಂದ ಶಬ್ದದಿಂದಲೇ ವಾಚ್ಯ ಆಗಿದೆ. ಆಗಿರೋದ್ರಿಂದ ಅದು ಅಲೌಕಿಕ ಅಲ್ಲ ಅಂತ ಒಂದು ಪ್ರಶ್ನೆ. ಇದನ್ನು ನೀವು ಲೌಕಿಕ ಜ್ಞಾನಾನಂದಾದಿಗಳನ್ನ ಹೇಗೆ ಜ್ಞಾನ ಆನಂದ ಇತ್ಯಾದಿ ಶಬ್ದಗಳಿಂದ ಕರೀತೀರಿ, ಹಾಗೆ ಕರೆದ ಮೇಲೆ ಭಗವಂತನ ಜ್ಞಾನವೂ ಕೂಡ ಹಾಗೆ ಆಯ್ತಲ್ಲ ಅಂತ ಈಗ ಒಂದು ಪ್ರಶ್ನೆ. ಇತ್ಯತಃ ತಸ್ಯ ಅಲೌಕಿಕದಂ ವಕ್ತುಂ, ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಜ್ಞಾನ ಆನಂದಾದಿಗಳು ಅಲೌಕಿಕ ಅಂತ ಈಗ ಪ್ರತಿಪಾದಿಸಬೇಕಾಗಿದೆ. ಹಾಗೆ ಪ್ರತಿಪಾದಿಸಲಿಕ್ಕೋಸ್ಕರ ಪರಮತಃ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಅನ್ನುವಂಥ ಈ ಒಂದು ಸೂತ್ರ ಮತ್ತೆ ಒಟ್ಟಾರೆ 3 ಸೂತ್ರಗಳು ಅವೆಲ್ಲವೂ ಕೂಡ ಹೊರಟಿವೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು ಈ 51ನೇ ಗದ್ಯ ಭಾಗದಲ್ಲಿ ಅದು ವಿವರಿಸ್ತಾರೆ. ಸಹ ಏಕಃ ವಿಷ್ಣು ವಿಷ್ಣುರೇವ ಪರಮೇಶ್ವರ, ಆ ವಿಷ್ಣು ಒಬ್ಬನೇ ಪರಮೇಶ್ವರನಾಗಿದ್ದಾನೆ. ಅಲ್ಲಿ ಪರಮೇಶ್ವರ ಅನ್ನೋ ಮಾತಿಗೆ ಹೀಗೆ ರಾಘವೇಂದ್ರ ಸ್ವಾಮಿಗಳು ಅದರ ಅರ್ಥವನ್ನು ವಿವರಿಸ್ತಾರೆ. ಪರಂ ಅಲೌಕಿಕಂ ಮಾ ಪ್ರಮಾ ಆನಂದಾದೇಹೇ ಉಪಲಕ್ಷಣಂ ಜ್ಞಾನಾದಿ ಗುಣ ಜಾತಂ ಯಸ್ಯ ಸಹ ಪರಮಃ ಅಂತ. ಹೀಗೆ ಪರಮೇಶ್ವರ ಅಂದ್ರೆ ಶ್ರೇಷ್ಠವಾದಂಥ ಜ್ಞಾನ ಆನಂದಾದಿ ಗುಣ ಸಮೂಹವುಳ್ಳವನು ಅಂತ ಹೀಗೆ ಅರ್ಥ. ಅಲ್ಲಿ ಪರಂ ಅಂತ ನಪುಂಸಕಲಿಂಗ ಇದೆ, ಅದನ್ನು ಸ್ವಲ್ಪ ನಾವು ಗಮನಿಸಿ ತಿಳ್ಕೋಬೇಕಾಗ್ತದೆ. ಪರಂ ಅನ್ನೋದು ನಪುಂಸಕಲಿಂಗ ಆಗಬೇಕಾದ್ರೆ ಮತ್ತದು ವಿಶೇಷಣ, ವಿಶೇಷವಾದದ್ದು ಕೂಡ ನಪುಂಸಕಲಿಂಗದಲ್ಲಿ ಇರಬೇಕಾಗ್ತದೆ. ಆವಾಗ ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಜ್ಞಾನಾನಂದಾದಿ ಗುಣ ಜಾತಂ ಅಂತ ಮಾಡಿದ್ದಾರೆ. ಜ್ಞಾನ ಆನಂದಾದಿ ಗುಣಗಳ ಸಮೂಹ ಅಂತ ಅದಕ್ಕೆ ಅರ್ಥ. ಆದ್ರೆ ಸಮಾಸದಲ್ಲಿ ಇರುವ ಶಬ್ದಗಳು ಪರ ಮತ್ತು ಮಾ ಅಂತ ಎರಡೇ. ಅಲ್ಲಿ ಮಾ ಅಂದ್ರೆ ಪರಂ ಅಂದ್ರೆ ಅಲೌಕಿಕಂ ಅಂತ ಅರ್ಥ, ಮಾ ಅಂದ್ರೆ ಪ್ರಮಾ ಅಂತ ಅರ್ಥ. ಹೀಗೆ ಮಾ ಅಥವಾ ಪ್ರಮಾ ಅಂತ ಶಬ್ದ ಏನಿದೆ ಅದು ಸ್ತ್ರೀಲಿಂಗ. ಹಾಗೆ ಮಾಡಿದಾಗ ಪರ ಮಾ ಯಸ್ಯ ಸಹ ಪರಮಃ ಹೀಗೆ ಮಾಡ್ಬೇಕಾಗ್ತದೆ. ಆದ್ರೆ ಆ ಮಾ ಅಥವಾ ಪ್ರಮಾ ಏನಿದೆ ಯಥಾರ್ಥ ಜ್ಞಾನ ಅನ್ನೋದು ಅದು ಆನಂದಾದಿಗಳಿಗೆ ಉಪಲಕ್ಷಣ. ಹೇಳಿರುವುದು ಯಥಾರ್ಥ ಜ್ಞಾನವನ್ನು ಮಾತ್ರ ಆದರೂ ಕೂಡ ಆನಂದಾದಿಗಳನ್ನು ಅಲ್ಲಿ ತಗೊಳ್ಬೇಕು ಅಂತ ಅರ್ಥ ಆಗ್ತದೆ. ಆ ಆನಂದಾದಿಗಳಿಗೆ ಉಪಲಕ್ಷಣ ಆದಾಗ ಆ ಆನಂದ, ಕರುಣೆ, ಪರಾಕ್ರಮ ಇತ್ಯಾದಿ ಗುಣ ಸಮೂಹ, ಆ ಗುಣ ಸಮೂಹವನ್ನ ಜಾತ ಅಂತ ಏನಿದೆ, ಜಾತ ಅಂದ್ರೆ ಸಮೂಹ. ಜಾತ ಶಬ್ದ ನಪುಂಸಕಲಿಂಗ ಆದ್ರಿಂದ ಪರಂ ಗುಣಜಾತಂ ಯಸ್ಯ ಸಹ ಜ್ಞಾನಾನಂದಾದಿ ಗುಣಜಾತಂ ಯಸ್ಯ ಸಹ ಪರಮಃ ಅಂತ ಹೀಗೆ ಮಾಡಿದ್ದಾರೆ. ಆದ್ರೆ ಆ ಸಮಾಸದಲ್ಲಿ ಘಟಕವಾದ ಶಬ್ದಗಳು ಅಂದ್ರೆ ಪರ ಮತ್ತು ಮಾ ಮಾತ್ರ. ಅದರಿಂದ ಪರ ಮಾ ಯಸ್ಯ ಸಹ ಪರಮಃ ಅಂತ ಮಾಡುವುದೇ ಉಚಿತ. ಜ್ಞಾನಾನಂದಾದಿ ಗುಣಜಾತಂ ಅಂತ ಮಾಡಿ ಪರಂ ಅಂತ ರಾಘವೇಂದ್ರ ಮಾಡಿರುವುದು ಅರ್ಥದ ದೃಷ್ಟಿಯಿಂದ. ಶಬ್ದದ ದೃಷ್ಟಿಯಿಂದ ಪರ ಮಾ ಯಸ್ಯ ಸಹ ಪರಮಃ ಅಂತ ಹೀಗೆ ಮಾಡೋದೇ ಉಚಿತ. ಹೀಗೆ ಪರಮಃ ಅನ್ನೋ ಶಬ್ದನೇ ಭಗವಂತನನ್ನು ಹೇಳ್ತದೆ. ಪರಮಶ್ಚಾಸೌ ಈಶ್ವರಶ್ಚ ಪರಮೇಶ್ವರ ಅಂತ ಈಗ ಅದರ ಅರ್ಥ. ಪರಮ ಅನ್ನೋ ಶಬ್ದ ಇಲ್ಲಿ ಬಂತಾದ್ರಿಂದ ಹೇಳಿದೆ. ಗೀತಾ ಪ್ರಸ್ಥಾನದಲ್ಲಿ ಈಶ್ವರ ಶಬ್ದದ ಅರ್ಥನೂ ಹೇಳಿದ್ದಾರೆ ಆಚಾರ್ಯರು. ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ಯಥೋ ವರಹ ಅಥೋದ ಈಶ್ವರಾಖ್ಯಾತೆ ನಾಣ್ಯ ಮುಖ್ಯಸ್ಯ ಕಸ್ಯಚಿತ್ ಅಂತ. ಈಶ್ವರ ಅಂದ್ರೆ ನಮ್ಗೆ ಇವತ್ತು ಅಲ್ಲಿ ಕಾಣಿಸೋ ಅಕ್ಷರಗಳು 3, ಈ ಶ್ವ ಮತ್ತು ರ ಅಂತ.
ಆದ್ರೆ ಆಚಾರ್ಯ ಹೇಳ್ತಾರೆ ಈಶ್ವರ ಅಂದ್ರೆ ಈಶೇಭ್ಯ ವರಹ ಈಶ್ವರ. ಈಶವರ ಅಂತ 4 ಅಕ್ಷರಗಳಿದ್ದದ್ದು ನಡುವಿನ ಈಶವರ ಎಂಬಲ್ಲಿ ಶಕಾರದ ನಂತರ ಇರುವ ಅಕಾರ ಲುಪ್ತ ಆಗಿ ಈಶ್ವರ ಅಂತಾಗಿದೆ ಅಂತ ಒಂದು ನಿರ್ವಚನ ತೋರಿಸಿದ್ದಾರೆ. ಈಗಿನ ನಿರ್ವಚನದಲ್ಲಿ ಆಗೋದಿಲ್ಲ, ಆದ್ರೆ ಪೌರಾಣಿಕ ನಿರ್ವಚನ ಅದು ಪ್ರಾಯ, ಆದ್ರಿಂದ ಹಾಗಾಗಿದೆ. ಈಶರು ಅಂದ್ರೆ ಬ್ರಹ್ಮ, ರುದ್ರ, ಲಕ್ಷ್ಮಿ ಮೊದಲಾದವರು, ಅವರೆಲ್ಲರಿಗಿಂತಲೂ ಈತ ಉತ್ತಮ ಆದ್ರಿಂದ ಏನನ್ನ ಈಶ್ವರ ಅಂತ ಹೀಗೆ ಹೇಳಿದ್ದಾರೆ. ಹೀಗೆ ಪರಮಶ್ಚಾಸವು ಈಶ್ವರಶ್ಚ ಅಂತ ಈಗ ಅದರ ಅರ್ಥ. ಯಾರ ಜ್ಞಾನಾನಂದಾದಿಗಳು ಅಲೌಕಿಕನೋ ಅದನ್ನು ಪರಮ, ಬ್ರಹ್ಮ, ರುದ್ರ, ಶ್ರೀ ಮೊದಲಾದವರನ್ನು ಮೀರಿದವನಾದ್ರಿಂದ ಈಶ್ವರ ಅಂತ ಈಗ ಅದರ ಅರ್ಥ. ಹಾಗಾದ್ರೆ ಅವನು ಅಲೌಕಿಕವಾದ ಜ್ಞಾನಾನಂದಾದಿಗಳು ಉಳ್ಳವನಾಗಿದ್ದಾನೆ ಅನ್ನೋದಕ್ಕೆ ಏನು ಹೇತು ಅಂದ್ರೆ ಈಶ್ವರ ಅನ್ನೋದೇ ಹೇತು. ಕಾರಣವನ್ನಾಗಿ ಈಶ್ವರ ಎಂಬ ಶಬ್ದವನ್ನು ಆಚಾರ್ಯ ಪ್ರಯೋಗ ಮಾಡಿದ್ದಾರೆ. ಈಶ್ವರನಾದ್ರಿಂದ, ಬ್ರಹ್ಮರುದ್ರಾದಿಗಳನ್ನು ಮೀರಿದವನಾದ್ರಿಂದ ಮತ್ತು ಪ್ರಕೃತಿಯ ಮೇಲಿನ ಸಂಪೂರ್ಣ ಒಡೆತನ ಇದ್ದವನಾದ್ರಿಂದ ಅವನು ಅಲೌಕಿಕವಾದಂತಹ ಜ್ಞಾನಾನಂದಾದಿಗಳು ಉಳ್ಳವನಾಗಿದ್ದಾನೆ ಅಂತ ಅದರ ಅರ್ಥ. ಹೀಗೆ ಅಲೌಕಿಕ ಜ್ಞಾನಾನಂದಾದಿಗಳ ಇರುವಿಕೆಗೆ ಈಶ್ವರತ್ವ ಅನ್ನೋದು ಹೇತು ಅಂತ ಅದರ ತಾತ್ಪರ್ಯ. ಏಷ ಸೇತು ವಿಧೃತಿ ಯಯೇಷ ಆನಂದ ಪರಸ್ಯ, ಇವೆಲ್ಲ ಕೆಲವು ಪ್ರಮಾಣ ವಾಕ್ಯಗಳು. ಏಷಃ ಸೇತು, ಇವನೇ ಸೇತು, ಇವನೇ ವಿಧೃತಿ, ಜಗತ್ತಿನ ಬಂಧನಕ್ಕೆ ಕಾರಣನಾದವನು, ಜಗತ್ತಿನ ಧಾರಣೆಗೆ ಕಾರಣನಾದವನು ಇವನು. ಆನಂದ, ಯಯೇಷ ಆನಂದ ಪರಸ್ಯ, ಭಗವಂತನ ಈ ಆನಂದ ಏನಿದೆ, ಆನಂದವೇ ಈ ಜಗತ್ತಿನ ಧಾರಣೆಗೆ ಕಾರಣವಾಗಿದೆ, ಜಗತ್ತನ್ನು ಧರಿಸಿದೆ. ಅದನ್ನು ನಾವು ಈ ತೈತ್ರಿಯ ಉಪನಿಷತ್ನೆಲ್ಲ ನೋಡಿದ್ದೇವೆ. ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಭಗವಂತ ಒಂದು ವೇಳೆ ಜ್ಞಾನ ಸ್ವರೂಪ ಆಗಿಲ್ಲದೆ ಹೋಗಿದ್ರೆ ಯಾರಾದ್ರೂ ಈ ಜಗತ್ತಿನಲ್ಲಿ ಏನಾದ್ರೂ ಚಟುವಟಿಕೆ ಮಾಡ್ತಿದ್ರ? ಎಲ್ಲ ಚಟುವಟಿಕೆಗಳಿಗೂ ಭಗವಂತನ ಜ್ಞಾನಾನಂದಾದ ಸ್ವರೂಪವೇ ಕಾರಣ ಅಂತದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಸಚಾಸೌ ಈಶ್ವರ ಅಂತ ಈಗ ಅದರ ಅರ್ಥ. ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ, ಇನ್ನೊಂದು ವೇದವಾಕ್ಯ. ಇದು ಬೃಹದಾರಣ್ಯಕದ್ದಿರಬೇಕು. ಇದೇ ಭಗವಂತನ ಆನಂದ ಸ್ವರೂಪನಾದ ಇದೇ ಭಗವಂತನ ಆ ಆನಂದ ಏನಿದೆ ಅದರ ಒಂದೊಂದು ತುಣುಕನ್ನ ಉಳಿದೆಲ್ಲ ಜೀವಗಳು ಕೂಡ, ಬ್ರಹ್ಮಾದಿ ಜೀವಗಳೆಲ್ಲರೂ ಕೂಡ ಅದನ್ನು ಉಪಜೀವಂತಿ ಅಂದ್ರೆ ಅದನ್ನು ಅವಲಂಬಿಸಿ ಬದುಕಿದ್ದಾರೆ. ಇತ್ಯಾದಿನ ಉಕ್ತ ಸೇತುತ್ವ ಉಪಜೀವ್ಯತ್ವ ಬಿಂಬತ್ವಾದಿನ ಸ್ವಾಮಿ ಯತಃ. ಭಗವಂತ ಈಶ್ವರ ಅಂದ್ರೆ ಏನರ್ಥ? ಈಶ್ವರನ ಶಬ್ದಕ್ಕೆ ಇಷ್ಟ ಅರ್ಥ. ಈಶ್ವರ ಅಂದ್ರೆ ಒಂದು ಸೇತುತ್ವ ಇದೆ ಅವನಲ್ಲಿ, ಅಂದ್ರೆ ಜಗತ್ತನ್ನು ಬಂಧಿಸಿಟ್ಟಿರುವಿಕೆ. ಸಿತಂ ಜಗತ್ ಶಿಂಜ್ ಬಂಧನೆ ಅಂತ ಧಾತು. ಜಗತ್ತೆಲ್ಲವೂ ಯಾವನಲ್ಲಿ ಬದ್ಧವಾಗಿದೆಯೋ ಆ ಕಾರಣದಿಂದ ಅವನನ್ನು ಸೇತು ಅಂತಾರೆ. ಮತ್ತೆ ಉಪಜೀವ್ಯ ಅಂದ್ರೆ ಅವಲಂಬಿಸಲ್ಪಟ್ಟಿರುವ ವ್ಯಕ್ತಿ ಅಂತ ಅರ್ಥ. ಯಾರನ್ನ ಅವಲಂಬಿಸಿ ಉಳಿದವರೆಲ್ಲರೂ ಕೆಲಸ ಮಾಡ್ತಿರ್ತಾರೋ ಅವನನ್ನು ಉಪಜೀವ್ಯ ಅಂತಾರೆ. ಉಪಜೀವಕ ಅಂದ್ರೆ ಅವಲಂಬಿಸಿರುವ ವ್ಯಕ್ತಿ. ಹೀಗೆ ಜಗತ್ತಿನಲ್ಲಿ ಭಗವಂತನಲ್ಲಿ ಸೇತುತ್ವ ಇದೆ, ಉಪಜೀವ್ಯತ್ವ ಇದೆ, ಮತ್ತೆ ಬಿಂಬತ್ವ ಇದೆ. ಈ ಎಲ್ಲ ಕಾರಣದಿಂದ ಅವನೇ ಈಶ್ವರನಾಗಿದ್ದಾನೆ. ಈಶ್ವರ ಅನ್ನೋ ಶಬ್ದಕ್ಕೆ ಈ 3 ಅರ್ಥಗಳನ್ನ ಹೇಳಿದರು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಹೀಗರ್ಥ, ಭಗವಂತನ ಜ್ಞಾನ ಆನಂದಾದಿ ಗುಣಗಳು ಅಲೌಕಿಕ ಅಂತ ಆದಮೇಲೆ ಆ ಜ್ಞಾನಾನಂದಾದಿಗಳನ್ನು ಜ್ಞಾನಾನಂದ ಅಂತ ಹೇಳ್ಬೇಕು ಯಾಕೆ? ಜಗತ್ತಿನ ಜ್ಞಾನಾನಂದಾದಿಗಳ ಹೋಲಿಕೆ ಅವುಗಳಲ್ಲಿ ಇಲ್ಲ ಅಂದ ಮೇಲೆ ಜ್ಞಾನ ಆನಂದ ಅಂತ ಶಬ್ದ ಯಾಕೆ ಪ್ರಯೋಗ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಜ್ಞಾನಾನಂದಾದಿ ಶಬ್ದ ಪ್ರಯೋಗಸ್ತು ತಸ್ಯ ಅರ್ಥಪ್ರಕಾಶತ್ವ ಅನುಕೂಲ ವೇದ್ಯತ್ವಾದಿ ಜ್ಞಾಪನಾರ್ಥಂ ಇತಿ ಭಾವ. ಯಾಕೆ ಹಾಗೆ ಪ್ರಯೋಗ ಮಾಡಿದ್ದಾರೆ ಅಂದರೆ, ಅದು ಹಾಗೆ ಪ್ರಯೋಗ ಮಾಡಿದಾಗ ಅದು ಅವರಿಗೆ ಸುಲಭವಾಗಿ ತಿಳಿಯಬೇಕು ಅನ್ನೋ ದೃಷ್ಟಿಯಿಂದ. ಅನುಕೂಲ ವೇದ್ಯ, ಅಲ್ಲಿ ಅರ್ಥಪ್ರಕಾಶತ್ವ ಮತ್ತು ಅನುಕೂಲತ್ವ ಅನ್ನೋ 2 ಶಬ್ದಗಳಿಗೆ ಸ್ಪಷ್ಟವಾಗಿ ಕೆ.ಟಿ. ಪಾಂಡುರಂಗಾಚಾರ್ಯರು ಕೂಡ ಅನುವಾದ ಮಾಡಿಲ್ಲ. ಅದ್ರ ಬಗ್ಗೆ ನನಗೊಂದು ಸ್ವಲ್ಪ ಇನ್ನೂ ಗೊಂದಲ ಇದೆ. ಅರ್ಥಪ್ರಕಾಶತ್ವ ಮತ್ತು ಅನುಕೂಲ ವೇದ್ಯತ್ವ ಇದ್ರ ಬಗ್ಗೆ ಅದ್ರ ಒಟ್ಟಾರೆ ತಾತ್ಪರ್ಯ ಹೀಗಿದೆ, ಭಗವಂತನ ಜ್ಞಾನಾನಂದಾದಿಗಳು ಅಲೌಕಿಕ ಆಗಿದ್ರೂ ಕೂಡ ಅದನ್ನ ಜ್ಞಾನ ಆನಂದ ಅಂತ ಹೇಳುವುದು ಯಾಕೆ ಅಂದ್ರೆ,
ಕೇಳುಗರಿಗೆ ಹೀಗೆ ಪ್ರಯೋಗ ಮಾಡದೆ ಹೋದ್ರೆ ಅರ್ಥ ಆಗೋದಿಲ್ಲ. ಕೇಳುಗರಿಗೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೀಗೆ ಪ್ರಯೋಗ ಮಾಡಿದ್ದೀವಿ ಅಂತ ಅದರ ತಾತ್ಪರ್ಯ. ಅರ್ಥಪ್ರಕಾಶತ್ವ ಮತ್ತು ಅನುಕೂಲ ವೇದ್ಯತ್ವ ಅನ್ನೋದಕ್ಕೆ ಹೀಗೆ ಅರ್ಥ ಇರೋ ಸಾಧ್ಯತೆ ಇದೆ. ಈಗ ನೋಡಿ, ಜಗತ್ತಿನಲ್ಲಿ ನಮಗೆ ಘಟಪಟಾದಿ ವಸ್ತುಗಳ ಜ್ಞಾನ ಬರ್ತದೆ, ಭಗವಂತನಿಗೆ ಈ ಸಮಸ್ತ ಜಗತ್ತಿನ ಸರ್ವಜ್ಞಾನವೂ ಇದೆ. ಈ ಎರಡೂ ಜ್ಞಾನಗಳಲ್ಲಿ ನಮ್ಮ ಜ್ಞಾನ ಲೌಕಿಕ, ಭಗವಂತನ ಜ್ಞಾನ ಅಲೌಕಿಕ. ಆದರೆ ಈ ಎರಡೂ ಜ್ಞಾನಗಳಲ್ಲಿ ಸಮಾನವಾದ ಒಂದು ಅಂಶ ಇರಬೇಕಲ್ಲ, ಆದ್ರಿಂದ ಇದನ್ನು ಜ್ಞಾನ ಅಂತಾರೆ, ಅದನ್ನು ಜ್ಞಾನ ಅಂತಾರೆ. ಅದೇನಂದ್ರೆ ಅರ್ಥಪ್ರಕಾಶತ್ವ. ಅರ್ಥ ಅಂದ್ರೆ ವಿಷಯ, ಆ ವಿಷಯವನ್ನು ವಿಷಯೀಕರಿಸುವುದು ಅದು ಜ್ಞಾನದ ಲಕ್ಷಣ. ನಮ್ಮ ಜ್ಞಾನವೂ ಕೂಡ ಲೌಕಿಕ ಆದ್ರೂ ಘಟಪಟಾದಿ ವಸ್ತುಗಳನ್ನ, ಪರಮಾತ್ಮ ಎಂಬ ವಿಷಯವನ್ನ, ಧರ್ಮಾಧರ್ಮಾದಿಗಳನ್ನು ವಿಷಯೀಕರಿಸ್ತದಲ್ಲ ಇದು. ಹೀಗೆ ಅರ್ಥ ಅಂದ್ರೆ ವಿಷಯ ಅಂತ ಅರ್ಥ. ಆ ಜ್ಞಾನಕ್ಕೆ ಯಾವುದು ವಿಷಯವೋ ಅದು. ಅರ್ಥ ಪ್ರಕಾಶಕತ್ವಂ ಅಂದ್ರೆ ಅರ್ಥ ವಿಷಯೀಕಾರಿತ್ವಂ. ನಮ್ಮ ಜ್ಞಾನವೂ ಅರ್ಥ ವಿಷಯಕಾರಿ, ಭಗವಂತನ ಜ್ಞಾನವೂ ಅರ್ಥ ವಿಷಯಕಾರಿ. ಅದು ಅಲೌಕಿಕ ಇರಲಿ, ನಮ್ಮ ಜ್ಞಾನ ಲೌಕಿಕ ಇರಲಿ. ಅರ್ಥ ಪ್ರಕಾಶತ್ವ ಅನ್ನೋದು ಎರಡು ಕಡೆನೂ ಇದೆ. ಇದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಜ್ಞಾನಾನಂದ ಅಂತ ಎರಡಿದೆ ನೋಡಿ. ಆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅರ್ಥ ಪ್ರಕಾಶತ್ವ ಅನ್ನೋದ್ರದ್ದು ವಿವರಣೆ. ಜ್ಞಾನವು ಅರ್ಥವನ್ನ ಅಂದ್ರೆ ವಿಷಯವನ್ನ ವಿಷಯೀಕರಿಸಿರ್ತದೆ. ಘಟಜ್ಞಾನವು ಘಟವನ್ನ, ಪಟಜ್ಞಾನವು ಪಟವನ್ನ, ಪರಮಾತ್ಮನ ಜ್ಞಾನವು ಪರಮಾತ್ಮನ ಜ್ಞಾನ ಅನ್ನೋದು ಪರಮಾತ್ಮನನ್ನ ಹೀಗೆಲ್ಲ ವಿಷಯೀಕರಿಸ್ತದಲ್ಲ. ಇದೇ ಅರ್ಥ ಪ್ರಕಾಶತ್ವ ಅಂದ್ರೆ. ಮತ್ತಿನ್ನೊಂದು ಅನುಕೂಲ ವೇದ್ಯತ್ವ ಅಂತಿದೆ. ಅನುಕೂಲ ವೇದ್ಯತ್ವ ಅಂದ್ರೆ ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ ಅಂತ ಈ ಶಾಸ್ತ್ರದಲ್ಲಿ ಅದನ್ನ ನಿರ್ವಚನ ಮಾಡ್ತಾರೆ. ಅನುಕೂಲ ವೇದನೀಯ ಅಂದ್ರೆ ಸುಖವು ನಮ್ಗೆ ಬೇಕು ಅಂತ ಎಲ್ಲರೂ ಹಂಬಲಿಸ್ತಾರೆ, ಸುಖ ಬಂದಾಗ ಹಿಗ್ಗುತ್ತಾರೆ. ಆದ್ರಿಂದ ಸುಖವು ಯಾವತ್ತೂ ಕೂಡ ಅನುಕೂಲ ವೇದನೀಯ, ನಮ್ಗೆ ಬೇಕು ಎಂಬುದಾಗಿ ತಿಳಿಯಲ್ಪಡುವಂಥದ್ದು. ದುಃಖವು ಪ್ರತಿಕೂಲ ವೇದನೀಯ, ದುಃಖ ಬೇಡ ಅಂತ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಯತ್ನಿಸ್ತಾರೆ ಹೊರತು ದುಃಖ ಬರಲಿ ಅಂತ ಯಾರೂ ಅಪೇಕ್ಷೆ ಪಡೋದಿಲ್ಲ. ಹೀಗೆ ದುಃಖವು ನಮಗೆ ಪ್ರತಿಕೂಲ ಎಂಬುದಾಗಿ ತಿಳಿಯಲ್ಪಟ್ಟಿದೆ, ಸುಖವು ನಮಗೆ ಅನುಕೂಲ ಎಂಬುದಾಗಿ ತಿಳಿಯಲ್ಪಟ್ಟಿದೆ. ಹೀಗೆ ಅನುಕೂಲ ವೇದ್ಯತ್ವ ಅಂತ ಇದು ಸುಖದ ಲಕ್ಷಣ. ನಮ್ಮ ಸುಖಕ್ಕೂ ಪರಮಾತ್ಮನ ಸುಖಕ್ಕೂ ಇದು ಲಕ್ಷಣವೇ ಇದೆ. ನಮ್ದು ಲೌಕಿಕ ಒಂದು ಅಲೌಕಿಕ ಆದ್ರೂ ಎರಡೂ ಸುಖಗಳಿಗೂ ಅನುಕೂಲ ವೇದನೀಯತ್ವ ಅನ್ನೋದು ಸಮಾನವಾದ ಧರ್ಮ. ಎರಡೂ ಜ್ಞಾನಗಳಿಗೆ ಅರ್ಥ ಪ್ರಕಾಶತ್ವ ಅನ್ನೋದು ಸಮಾನ ಧರ್ಮ. ಹೀಗೆ ಅದನ್ನು ನೋಡಿದಾಗ ಅನಿಸ್ತದೆ. ಬೇರೆ ಬೇರೆ ಕಡೆ ಬಂದಿರುವ ಸಂಗತಿಗಳನ್ನು ನೋಡಿದ್ರೆ ಅರ್ಥ ಪ್ರಕಾಶತ್ವ ಅನ್ನುವುದು ನಮ್ಮ ಮತ್ತು ಪರಮಾತ್ಮನ ಜ್ಞಾನದ ನಡುವಿನ ಸಮಾನ ಧರ್ಮ. ಅನುಕೂಲ ವೇದ್ಯತ್ವ ಅನ್ನೋದು ನಮ್ಮ ಸುಖ ಮತ್ತು ಪರಮಾತ್ಮನ ಸುಖ ಇವೆರಡರ ಒಳಗಿರುವಂಥ ಅನುಕೂಲ ವೇದ್ಯತ್ವ ಎಂಬ ಸಮಾನವಾದ ಧರ್ಮ ಅಂತ ಅದರ ತಾತ್ಪರ್ಯ. ಈ ಸೂತ್ರದ ಅರ್ಥ ಹೀಗಾಗ್ತದೆ. ಅತಃ ಅಂದ್ರೆ ಜಗತ್ತಿನ ಲೌಕಿಕ ಜ್ಞಾನ ಆನಂದಾದಿಗಳಿಗಿಂತ ಪರಂ ಈ ಭಗವಂತನ ಜ್ಞಾನಾನಂದಾದಿಗಳು ಭಿನ್ನವಾಗಿವೆ. ಯಾಕೆ ಅಂದ್ರೆ ಉಪನಿಷತ್ತುಗಳಲ್ಲಿ ಈ ಭಗವಂತನಿಗೆ ಭೇದ ವ್ಯಪದೇಶೇಭ್ಯ, ಈ ಜಗತ್ತಿನ ಜ್ಞಾನಾನಂದಾದಿಗಳಿಗಿಂತಲೂ ಭೇದವನ್ನು ಅವನ ಗುಣಗಳಿಗೆ ಹೇಳಿದ್ದಾರೆ. ಅವ್ಯಾವ ಗುಣಗಳು ಅಂದ್ರೆ ಸೇತು ಉನ್ಮಾನ ಸಂಬಂಧ ಅಂತ ಈ ಮೂರಿದೆ. ಅಲ್ಲಿ ಸೇತು ಮತ್ತೆ ಉನ್ಮಾನ ಇವೆರಡಕ್ಕೂ ಕೂಡ ಸೇತುತ್ವ ಮತ್ತು ಉನ್ಮಾನತ್ವ ಅಂತ ತಿಳ್ಕೋಬೇಕು. ಸೇತುತ್ವ ಅಂತಂದ್ರೆ ಜಗತ್ತಿಗೆ ಆಶ್ರಯನಾಗಿರುವಿಕೆ. ಬೃಹದಾರಣ್ಯಕ ಭಾಷ್ಯದಲ್ಲಿದೆ ಅದು. ಸಿತಮಸ್ಮಿನ್ ಜಗತ್ ಸರ್ವಂ ಇತಿ ಸೇತು ರೀತಿರಿತಃ, ಜಗತ್ತೆಲ್ಲವೂ ಇವನಲ್ಲಿ ಬದ್ಧವಾಗಿದೆ, ಹೆಣೆಯಲ್ಪಟ್ಟಿದೆ, ಆದ್ರಿಂದ ಅವನನ್ನು ಸೇತು ಅಂತಾರೆ. ಇಲ್ಲಿ ಸೇತು ಅನ್ನೋ ಶಬ್ದಕ್ಕೆ ಸೇತುತ್ವ ಅಂತ ತಿಳ್ಕೋಬೇಕು. ಸೇತುತ್ವ ಎಂಬ ಗುಣ ಪರಮಾತ್ಮನಲ್ಲಿದೆ. ಪರಮಾತ್ಮನ ಜ್ಞಾನಾನಂದಾದಿಗಳಲ್ಲಿ ಸೇತುತ್ವ ಎಂಬ ಗುಣ ಇದೆ. ಮತ್ತೆ ಉನ್ಮಾನತ್ವ ಎಂಬ ಗುಣ ಇದೆ. ಮಾನ ಅಂದ್ರೆ ಅಳತೆ ಅಂತ ಅರ್ಥ, ಉನ್ಮಾನ ಅಂದ್ರೆ ಅಳತೆ ಮೀರಿದ್ದು ಅಂತ ಅರ್ಥ, ಅಪರಿಮೇಯ ಅಂತ ಅರ್ಥ. ಅದರಿಂದ ಉನ್ಮಾನತ್ವ ಎಂಬ ಗುಣ ಭಗವಂತನ ಜ್ಞಾನಾನಂದಾದಿಗಳಲ್ಲಿದೆ. ಮತ್ತೆ ಸಂಬಂಧವೂ ಇದೆ. ಸಂಬಂಧ ಹೇಗೆ ಅಂದ್ರೆ ಈ ಭಗವಂತನ ಜ್ಞಾನ, ಭಗವಂತನ ಆನಂದವೆಂಬ ಗುಣವನ್ನು ಅವಲಂಬಿಸಿ ಉಳಿದವರೆಲ್ಲರ ಆನಂದಗಳು ಕೂಡ ಇವೆ ಅಂತ ಹೀಗೆ ಆ ಸಂಬಂಧ, ಬಿಂಬ ಪ್ರತಿಬಿಂಬ ಸಂಬಂಧವನ್ನ ತೋರಿಸಿದ್ದಾರೆ. ಈ ಕಾರಣದಿಂದಾಗಿ ಅವನ ಈ ಜ್ಞಾನಾನಂದಾದಿಗಳು ಜಗತ್ತಿನ ಜ್ಞಾನಾನಂದಾದಿಗಳಿಗಿಂತ ಭಿನ್ನ ಅಂತ ಅರ್ಥ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಏಷ ಸೇತು ವಿಧೃತಿ ಏಷ ಆನಂದ ಪರಸ್ಯ ಅನ್ನುವಲ್ಲಿ ಸೇತುತ್ವವನ್ನು ಹೇಳಿದ್ದಾರೆ. ಆಮೇಲೆ ಏತಸ್ಯೈವ ಆನಂದಸ್ಯ ಮಾತ್ರ ಅನ್ಯಾನಿ ಭೂತಾನಿ ಉಪಜೀವಂತೆ,
ಭಗವಂತನ ಆನಂದವನ್ನೇ ಉಳಿದೆಲ್ಲ ಜೀವಗಳು ಉಪಜೀವಿಸಿಕೊಂಡಿರುವೆ ಅನ್ನೋದರಲ್ಲಿ ಉಪಜೀವಿತ್ವವನ್ನು ಹೇಳಿದ್ದಾರೆ. ಮತ್ತೆ ಉಪಜೀವಿತ್ವ ಮತ್ತು ಬಿಂಬತ್ವ, ಅವನು ನಮಗೆ ಬಿಂಬನಾಗಿದ್ದಾನೆ ಪರಮಾತ್ಮ ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಹೀಗಿರುವುದರಿಂದ ಅವನ ಜ್ಞಾನಾನಂದಾದಿಗಳು ಜಗತ್ತಿನ ಜ್ಞಾನಾನಂದಾದಿಗಳಿಗಿಂತ ಭಿನ್ನ ಅಂತ ಅದರ ತಾತ್ಪರ್ಯ. ಸೂತ್ರದಲ್ಲಿ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಅಂತ ಸೇತುತ್ವ, ಉನ್ಮಾನತ್ವ, ಸಂಬಂಧ ಮತ್ತು ಭೇದ ಈ ನಾಲ್ಕನ್ನ ಉಪನಿಷತ್ತು ವರ್ಣನೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೇತುತ್ವವನ್ನು ಎಲ್ಲಿ ಹೇಳಿದೆ ಶ್ರುತಿ ಅಂದ್ರೆ ಏಷ ಸೇತು ವಿಧೃತಿ ಏಷ ಪರಮಾನಂದ ಪರಸ್ಯ ಎಂಬ ಮಾತು. ಇದು ಈ ಜಗತ್ತಿಗೆಲ್ಲದಕ್ಕೂ ಅವನು ಸೇತುವಾಗಿದ್ದಾನೆ, ಅರ್ಥಾತ್ ಆಶ್ರಯನಾಗಿದ್ದಾನೆ ಅಂತ ಸೇತುತ್ವವನ್ನು ಹೇಳಿದೆ. ಉನ್ಮಾನತ್ವವನ್ನು ಹೇಳಿರುವ ವಾಕ್ಯ ಯಥೋ ವಾಚೋ ನಿವರ್ತಂತೆ ಅಂತ ತೈತ್ರಿಯ ಉಪನಿಷತ್ತಿನ ಮಾತು. ಯಾವ ಭಗವಂತನನ್ನು ಮುಟ್ಟಲಾಗದೆ ಮಾತುಗಳು ಮರಳಿ ಬರ್ತವೆ ಅಂತ, ಅದು ಉನ್ಮಾನತ್ವದ ವರ್ಣನೆ ಭಗವಂತನಿಗೆ. ಮತ್ತೆ ಸಂಬಂಧದ ವರ್ಣನೆ ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ ಅಂತ ಆ ಭಗವಂತನಿಗೂ ಅಥವಾ ಭಗವಂತನ ಆನಂದಕ್ಕೂ ಉಳಿದವರ ಆನಂದಕ್ಕೂ ಸಂಬಂಧ ಇರುವುದನ್ನ ತಿಳಿಸಿದ್ದಾರೆ. ಸರಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನ್ಯಜ್ಞಾನಂ ತು ಜೀವಾನಾಂ, ಜೀವರಿಗಿರುವಂಥ ಜ್ಞಾನವೇ ಬೇರೆ, ಅನ್ಯಜ್ಞಾನಂ ಪರಾತ್ಮನಃ, ಪರಮಾತ್ಮನಾದ ಭಗವಂತನಲ್ಲಿರುವ ಜ್ಞಾನಾನಂದಾದಿಗಳೇ ಬೇರೆ ಅಂತ ಹೀಗೆ ಭೇದವನ್ನು ಕೂಡ ತೋರಿಸುವಂಥ ಒಂದು ಶಾಸ್ತ್ರದ ಮಾತು, ಒಂದು ವೈದಿಕ ವಾಕ್ಯವೇ ಇದೆ. ಹೀಗೆ ವೇದ ಪುರಾಣಾದಿಗಳು ಭಗವಂತನಿಗೆ ಸೇತುತ್ವವನ್ನ, ಉನ್ಮಾನತ್ವವನ್ನ, ಮತ್ತೆ ಭಗವಂತನಿಗೂ ಜಗತ್ತಿಗೂ ನಡುವಿನ ಸಂಬಂಧವನ್ನ, ಮತ್ತೆ ಭಗವಂತನ ಜ್ಞಾನವೇ ಬೇರೆ ಜೀವನ ಜ್ಞಾನವೇ ಬೇರೆ ಅಂತ ಭೇದವನ್ನ ಹೀಗೆಲ್ಲವನ್ನು ಹೇಳಿರುವುದರಿಂದ ಅವನ ಈ ಜ್ಞಾನಾನಂದಾದಿಗಳು ಜಗತ್ತಿನ ಜ್ಞಾನಾನಂದಾದಿಗಳಿಗಿಂತ ವಿಲಕ್ಷಣ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ.